ಆ ವೈವಾಹಿಕ ಕಾರ್ಯಕ್ರಮವನ್ನು ಮಾಡಿಸ್ತಾ ಇದ್ದೇವೆ. ಈ ಮೂಲಕ ನಮ್ಮ ಮಕ್ಕಳಿಗೆ ಒಳ್ಳೆಯದಾಗುವ ಹಾಗೆ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿ ನಿಮ್ಮ ಹಿರಿಯರನ್ನು ಭಾವಿಸಿಕೊಳ್ಳಿ. ಅದರ ಜೊತೆಗೆ ನಿಮ್ಮ ಇಷ್ಟ ದೇವರನ್ನು, ಮನೆ ದೇವರನ್ನು, ಧರ್ಮದೈವಗಳನ್ನು, ಕುಟುಂಬದ ದೈವಗಳನ್ನು, ನಿಮ್ಮ ಊರಿನ ದೈವ ದೇವರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಆಯಿತಾ? ಅಡ್ಡ ಬೀಳಲಿಕ್ಕೆ ಸಾಧ್ಯ ಆಗುವವರು ಅಡ್ಡ ಬೀಳಿ, ಇಲ್ಲ ಅಂತಂದ್ರೆ ನೆಲ ಮುಟ್ಟಿ ನಮಸ್ಕಾರ. ಶಾಂತಿರಸ್ತು, ಪುಷ್ಟಿರಸ್ತು, ತುಷ್ಟಿರಸ್ತು, ವೃದ್ಧಿರಸ್ತು, ಅವಿಘ್ನಮಸ್ತು, ಆಯುಷ್ಯಮಸ್ತು, ಆರೋಗ್ಯಮಸ್ತು, ಶಿವಂ ಕರ್ಮಾಸ್ತು, ಕರ್ಮ ಸಿದ್ಧಿರಸ್ತು, ಇಷ್ಟ ಸಂಪದಸ್ತು, ಪುತ್ರ ಸಂಪದಸ್ತು, ಸರಸ್ವತಿ ಸಂಪದಸ್ತು, ಅಹರಗರಭಿವೃದ್ಧಿರಸ್ತು, ಕಲ್ಯತಂತು ನಾನೇನ ತವ ಜೀವನ ಕೇತುನಾ ಕಂಠೆ ಬಧ್ನಾಮಿ ಸುಭಗೆ ತ್ವಂ ಜೀವ ಶರದಾಂ ಶತಾಂ. ಕಂಕಣ ಕಟ್ಟುವಾಗ ನಾಗನ ಸಾನ್ನಿಧ್ಯ ಅಂತ ಲೆಕ್ಕ, ಯಾವುದರಲ್ಲಿ? ಕಂಕಣದಲ್ಲಿ. ಹಾಗಾಗಿ ನಾಗದೇವರನ್ನು, ಶಂಖಪಾಲ ದೇವರನ್ನು ನೆನೆಸಿದರೆ ನಾಗದೇವರನ್ನು ನೆನೆಸಿದಾಗೆಲ್ಲ ಅವನೇ ಅಲ್ವಾ? ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥಿವೀ ಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯ ಸರ್ಪೇಭ್ಯೋ ನಮಃ ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಚು ಯೇಷಾಮಪ್ಸು ಸದಃಕೃತಂ ತೇಭ್ಯ ಸರ್ಪೇಭ್ಯೋ ನಮಃ. ಹೇಗೆ ಮುಖ ಹಾಕಿ ನಿಂತುಕೊಳ್ಳೋದು. ಈಗ ಶಿವರಾಮಣ್ಣ ಕೈ ಶಿವರಾಮಣ್ಣ ಮತ್ತು ಶಿವರಾಮಣ್ಣನ ಬಾಸ್ ಇಲ್ಲಿ. ಇದು ಸುಷ್ಮಿತನ ಅಪ್ಪ ಅಮ್ಮ, ಅವರು ಮತ್ತು ಅವರ ಬಿಗ್ ಬಾಸ್. ಏಕೊಳ್ಳಿ ಸುಷ್ಮಿತಾ, ಸಭೆ ಕೈ ಹೀಗೆ ಹಿಡ್ಕೊಳ್ಳಿ, ಅವರ ಕೈಯನ್ನು ಹಿಡ್ಕೊಳ್ಳಿ. ಯೋಗೀಶಣ್ಣ ಹಿಡ್ಕೊಳ್ಳಿ. ಮಗಳು ಹುಟ್ಟಿದಳು, ಮನೆ ಬೆಳಕಾಯಿತು. ಹೆಣ್ಣು ಮಕ್ಕಳು ಹುಟ್ಟಿದರು ಅಂತಂದರೆ ಮಹಾಲಕ್ಷ್ಮಿಯ ಪ್ರವೇಶ ಆಯಿತು ಅಂತ ಅರ್ಥ, ಮನೆ ಬೆಳಕಾಯಿತು ಅಂತ ಅರ್ಥ. ಆ ಮಗಳು ಈಗ ಮದುವೆಯ ವಯಸ್ಸಿಗೆ ಬಂದಿದ್ದಾಳೆ. ಯೋಗ್ಯ ವರ ಅಂತ ಹೇಳಿ ನನ್ನ ಮಗಳನ್ನು ನಾನು ಚೆನ್ನಾಗಿ ನೋಡಿಕೊಂಡಿದ್ದೇನೆ ಇದುವರೆಗೆ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿಯೂ ಕೂಡ ಕಣ್ಣ ನೀರು ಹಾಕದೆ ಚೆನ್ನಾಗಿರ್ತಾಳೆ, ನೀವು ಹೂವಿನ ಹಾಗೆ ನೋಡಿಕೊಳ್ತೀರಿ ಅಂತ ಹೇಳುವ ವಿಶ್ವಾಸದಿಂದ ನೀನು ವಿದ್ಯಾವಂತ, ನೀನು ಯೋಗ್ಯವಂತ, ನೀನು ಆರೋಗ್ಯವಂತ ಅಂತ ಹೇಳುವ ಕಾರಣಕ್ಕಾಗಿ ನಾನು ನಿನ್ನನ್ನು ಅಳಿಯ ಅಂತ ಸ್ವೀಕಾರ ಮಾಡಿದ್ದೇನೆ. ನೀನು ಈ 3 ವಾಕ್ಯಗಳನ್ನು ಒಪ್ಪಿಕೊಳ್ಳಬೇಕು ಅಂತ ಕೇಳಿಕೊಂಡದ್ದು. ಅದೇ ರೀತಿ ಸುಷ್ಮಿತಾ, ಅತ್ತೆ ಮಾವನನ್ನು ನಾವು ಹೇಳುತ್ತೇವೆ, ಕೊಟ್ಟ ಮನೆಗೂ ತಂದ ಮನೆಗೂ ಕೀರ್ತಿ ತರುವ ಹಾಗೆ ಹೆಣ್ಣು ಮಗಳು ಬದುಕಬೇಕು ಅಂತ. ನಾವು ಬಲಗಾಲಿಟ್ಟು ಒಂದು ಮನೆಗೆ ಹೋದೆವು ಅಂತಂದರೆ ನಾವು ಬಲಗಾಲಿಟ್ಟ ಮುಹೂರ್ತದ ಬಲದಿಂದ ಆ ಮನೆಗೆ ಒಳ್ಳೆಯದಾಗಬೇಕು. ಸೊಸೆ ಬಂದ ಮೇಲೆ ನಮ್ಮ ಮನೆ ಬೆಳಗಿದೆ ಅಂತ ಹೇಳಿ ಊರಿಡೀ ಹೇಳುವಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಬೇಕು ಅಂತಂದರೆ ನಾವು ಕೂಡ ಸತ್ಯವಂತರಾಗಿ, ಧರ್ಮವಂತರಾಗಿ, ನೀತಿವಂತರಾಗಿ ಇರಬೇಕು ಹೆಣ್ಣು ಮಕ್ಕಳು. ಹಾಗಾಗಿ ಕಿಶನಿನ ಅಪ್ಪ ಅಮ್ಮ ಬೇರೆಯಲ್ಲ, ನನ್ನ ಅಪ್ಪ ಅಮ್ಮ ಬೇರೆಯಲ್ಲ, ನನ್ನ ಸ್ವಂತ ಅಪ್ಪ ಅಮ್ಮ ಅಂತ ಹೇಳಿ ಜೀವನದ ಕಡೆಕಾಲವರೆಗೆ ನಿಮ್ಮ ಅಪ್ಪ ಅಮ್ಮನನ್ನು ನಾನು ಜವಾಬ್ದಾರಿಯಿಂದ ನೋಡಿಕೊಳ್ಳುತ್ತೇನೆ ಅಂತ ಹೇಳಿ ಪುರೋಹಿತರ, ವೇದಮಂತ್ರಗಳ, ಇಲ್ಲಿ ಇರುವ ಎಲ್ಲ ಹಿರಿಯರ, ನೆಂಟರಿಷ್ಟರ ಸಾಕ್ಷಿಯಾಗಿ ನೀವು ಕೂಡ ಮಾತು ಕೊಡಬೇಕು. ಸೀತೆಯ ಹಾಗೆ ಹೆಣ್ಣು ಮಕ್ಕಳು, ರಾಮ ಹೆಂಡತಿಯನ್ನು ಪ್ರೀತಿಸಿದಷ್ಟು ಈ ಜಗತ್ತಿನಲ್ಲಿ ಯಾರೂ ಕೂಡ ಪ್ರೀತಿಸಿರಲಿಕ್ಕಿಲ್ಲ. ಅಷ್ಟೂ ಪ್ರೀತಿ ಇದ್ದಾಗ ಮಾತ್ರ ಹಿಂದೂ ಮನೆ ಅಂತ ಆಗುವುದಕ್ಕೆ ಸಾಧ್ಯ. ಅಂಥ ಮನೆಯಲ್ಲಿ ಮಾತ್ರ ಒಳ್ಳೆಯ ಮಕ್ಕಳು ಹುಟ್ಟಿ ಬರಲಿಕ್ಕೆ ಸಾಧ್ಯ. ಮನೆ ತುಂಬ ಮಕ್ಕಳಾಗಬೇಕು ಅಂತ ಹಿರಿಯರ ಆಶೀರ್ವಾದ. ಆದರೆ ಮಕ್ಕಳು ಸಂಸ್ಕಾರವಂತರಾಗಬೇಕು, ನಮ್ಮ ಮನೆಗೆ ಕೀರ್ತಿ ತರುವಂಥ ಮಕ್ಕಳು ಹುಟ್ಟಿ ಬರಬೇಕು ಅಂತ ಹೇಳಿ ಎಲ್ಲರ ಆಶೀರ್ವಾದ ಅಲ್ವಾ ಹಿರಿಯರದ್ದು, ಅಲ್ವಾ ಮುಕ್ತೇಸರ್ರೇ? ಈ ನಾವಾಡಿದ ಮಾತುಗಳಿಗೆ ಭೂಮಿ ತಾಯಿ ಸಾಕ್ಷಿ. ಹಾಗೆ ಕೈ ಬಿಡದೆ ಭೂಮಿಯನ್ನು ಮುಟ್ಟಿಸಿ. ಸರಿ, ಇನ್ನೀಗ ಅಮ್ಮ ಅಪ್ಪನಿಗೆ ಇಬ್ಬರ ಕಾಲಿಡಿದು ಸೋದರ ಮಾವ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಯಾರೆಲ್ಲ ಇದ್ದಾರೆ ಹಿರಿಯರು, ಅಜ್ಜ ಅಜ್ಜಿ ಎಲ್ಲರಿಗೂ ಪಟಾಪಟ್ಟಂತ ಕಾಲಿಡಿದು ಹೋಮಕ್ಕೆ 10 ನಿಮಿಷದಲ್ಲಿ ಬರಬೇಕು. ಸುಷ್ಮಿತನಿಗೆ ಅಣ್ಣ ತಮ್ಮ ಇದ್ದಾರಾ?